ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ. ನಾಳೆ ಅಥವಾ ನಾಡಿದ್ದು ದೂರು ಸಲ್ಲಿಕೆ ಮಾಡಲಾಗುತ್ತೆ. ಸಿಎಂ ಭೇಟಿ ಬಳಿಕ ರಾಜಣ್ಣ ಪುತ್ರ ರಾಜೇಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ. ವಕೀಲರ ಬಳಿ ಚರ್ಚಿಸಿ ಡಿಜಿ ಅವರಿಗೆ ದೂರು ನೀಡ್ತೇನೆ ಅಂತ ಹೇಳಿದ್ದಾರೆ. ಕಳೆದ 3 ತಿಂಗಳಿಂದ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. ನನ್ನ ಬಳಿ ಎಲ್ಲ ಸಾಕ್ಷ್ಯವನ್ನ ಸಿಎಂಗೆ ಕೊಟ್ಟಿದ್ದೇನೆ. ನನ್ನ ಬಳಿ ಇದ್ದಂತ ಎಲ್ಲ ಸಾಕ್ಷಿಯನ್ನ ಸಿಎಂಗೆ ಕೊಟ್ಟಿದ್ದೇನೆ. ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ದೂರು ಕೊಟ್ಟ ನಂತರ ದೆಹಲಿಗೆ ಹೋಗ್ತೇವೆ ಅಂತ MLC ಹೇಳಿದ್ದಾರೆ. ಡಿಜಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಮಂಗಳವಾರ ಇಲ್ಲ ಬುಧವಾರ ಡಿಜಿ ಅವರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿವರೆಗೆ ಮಾಡ್ತೀನಿ. ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ ತನಿಖೆ ಆಗಲಿ. ಸೊ ಈಗ ಏನು ನಾವು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸಿಎಂ ಅವ್ರಿಗೆ ಸಾಕ್ಷಿಗಳ ಕೊಟ್ಟಿದ್ದಾರೆ ಸರ್? ಈಗ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ಏನು ನನ್ನ ಹತ್ರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ. ಅದನ್ನು DG ಅವ್ರಿಗೆ, ನಮ್ಮ ಜಿಲ್ಲಾ SP ಅವ್ರಿಗೆ ಮಾತಾಡಿ ಅದನ್ನು DG ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರೆ ನಾನು ಕೊಡ್ತೀನಿ. ಯಾವ ತನಿಖೆ ಆಗಬೇಕು ಸರ್? ತುಂಬಾ ಜನ ಹೇಳ್ತಾರೆ CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾವ ಸ್ವರೂಪ ತನಿಖೆ ಆಗಬೇಕು ತಮ್ಮ ಡಿಮ್ಯಾಂಡ್ ಸರ್? ನೋಡಿ, ನಮ್ಮಲ್ಲಿ ಹಿರಿಯ ಯಾರು IPS ಅಧಿಕಾರಿನ ಇಲ್ಲ ಅಂಥವ್ರನ್ನೆಲ್ಲ ನಿವೃತ್ತ IPS ಅಧಿಕಾರಿ ಯಾರು ಆಗ್ಬೋದು, ತನಿಖೆ ಆಗಬೇಕು. ಒಂದು ಹೈಯರ್ ಲೆವೆಲಲ್ಲಿ ತನಿಖೆ. ಈಗ ಬರೀ ನಾನು ರಾಜಣ್ಣವ್ರ ಬಗ್ಗೆ ಆಗಿದೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಮುಂದೆ ಯಾರ ಮೇಲೂ ಆಗಬಾರ್ದು. ಇವತ್ತು ನಮ್ಮ ಮೇಲೆ ಆಗಿರ್ಬೋದು, ನಾಳೆ ನಿಮ್ಮ ಮೇಲೆ ಆಗ್ಬೋದು, ಹೌದಲ್ಲ? ಯಾರ ಮೇಲೂ ಆಗಬಾರ್ದು. ಯಾಕಂದರೆ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರಪ್ಪ, ಹೌದಲ್ಲ? ನೀವು ರಾಜಕೀಯವಾಗಿ ಹೋರಾಟ ಮಾಡೋದಾದರೆ ಹೌದು, ರಾಜಕೀಯವಾಗಿ ಹೋರಾಟ ಮಾಡಿ ನಾವು ಫೇಸ್ ಮಾಡ್ತೀವಿ. ಆದರೆ ಇಂಥ ಕೀಳ್ಮಟ್ಟದಲ್ಲಿ ಮಾಡಬಾರ್ದು. ನಾಳೆ ಬೆಳಿಗ್ಗೆ ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಹೌದಲ್ಲ? ಇವತ್ತು ನಮ್ಮ ಮೇಲೆ ಆಗೋವಂಥದ್ದು ನಾಳೆ ಇನ್ನೊರ ಮೇಲೆ ಆಗಬಾರ್ದು ಅನ್ನೋದೇನಿದೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಫಸ್ಟ್ ಇಲ್ಲಿ ನಾನು DG ಕಂಪ್ಲೇಂಟ್ ಕೊಡ್ತೀನಿ. ನಾನು ಮಂಗಳವಾರ ಇಲ್ಲ ಬುಧವಾರ DG ಅವರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿವರೆಗೆ ಮಾಡ್ತೀನಿ. ಎಷ್ಟು ದಿನದಿಂದ ಆಗಿದೆ, ಒಂದು 2